ಏ ಶಂಭೋ, ಏ ಶಂಕರ, ಸಾಗರದಲ್ಲಿ ಸಿಗುವುದು ಮುತ್ತು, ಸಾಗರದಲ್ಲಿ ಸಿಗುವುದು ಮುತ್ತು. ಅಮ್ಮ ಹೇಮರೆಡ್ಡಿ ಮಲ್ಲಮ್ಮನ ಮೂಗಿನೊಳಗಿರುವುದು ಗಾಳಿನತ್ತು. ಕಲ್ಕಂಬ ಪುಣ್ಯಕ್ಷೇತ್ರದಲ್ಲಿ ಚಿರಂಜೀವಿ ಅರಿಶಿನ ಕುಂಕುಮ ಸೌಭಾಗ್ಯವತಿಯಾದಂತ ಜಯಮ್ಮ ತಾಯಿ ಮತ್ತು ದಶರಥ ರೆಡ್ಡಿ ಇವರ ಮನೆತನದಲ್ಲಿ ಗುಂಡ ಬಂಡ ವೀರಭದ್ರ ದೇವರ ಕಾರ್ಯಕ್ರಮ ನಡೆಯುವುದು ಇವತ್ತು ಎಂಬುದು ಎಲ್ಲರಿಗೂ ಗೊತ್ತು. ಆದರೆ ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ತಾರಾನಗರ ಗ್ರಾಮವಾಸಿಯಾದ ವೇದಮೂರ್ತಿ ಎಸ್.ಎಂ. ಚಂದ್ರಯ್ಯ ಸ್ವಾಮಿಯನ್ನು ಉಂಡಬಂಡ ವೀರಭದ್ರ ದೇವರ ಒಡಪನ್ನು ಹೇಳುವುದಕ್ಕಾಗಿ ಕರೆ ಕಳಿಸಿರುವುದು ಇವತ್ತು. ಏ ಶಂಭೋ, ಏ ಶಂಕರ, ಏ ದೇವ, ಉಂಡಬಂಡ ವೀರಭದ್ರ ದೇವರು ಉತ್ಪತ್ತಿ ಎಂತೆಂದರೆ ಶಿವದ್ವೇಷಿಯಾದ ದಕ್ಷಕನು ಯಜ್ಞನಾರಂಭಿಸಲು ಹರಿ ಹರ ಬ್ರಹ್ಮ ಅಷ್ಟದಿಕ್ಪಾಲಕರು ಸಮ್ಮಿಳತರಾಗಿ ಅಗ್ನಿಪುಟಂಗೈದರು ಋತ್ವಿಜರು ವೇದ ಮಂತ್ರಗಳನ್ನು ಆಚರಿಸಿದರಯ್ಯ. ದಕ್ಷ ಪುತ್ರಿಯರು ಬಂದು ಸಡಗರದಿಂದ ಓಡಾಡುತ್ತಿದ್ದರಯ್ಯ. ಇಂತಿಪ್ಪ ಸಮಯದಲ್ಲಿ ಆ ಶಿವನಪ್ಪಣೆ ಇಲ್ಲದೆ ಪಾರ್ವತಿಯು ತಂದೆಯ ಯಜ್ಞ ಮಂಟಪಕ್ಕೆ ಕೈಲಾಸದಿಂದ ಇಳಿದು ಬಂದು ಬಿಟ್ಟಳು. ಆಗ ತಂದೆಯಾದ ದಕ್ಷಕನು ಈ ದಾಕ್ಷಾಯಣಿಯನ್ನು ಮಾತನಾಡಿಸದೆ ಅಪಮಾನ ಮಾಡಿಬಿಟ್ಟನು. ಅಪಮಾನಿಯರಾದ ಜಗಜ್ಜನಿಗೆ ಓಂಕಾರಿಯು ತಂದೆಯು ನಾಶವಾಗುವ ರೀತಿಯನ್ನು ತೋರಿದಂತೆ ಹಾಗೂ ದಗ್ಧಗನೆ ಉರಿಯುವ ಓಂ ಆಗ್ದೆಲ್ಲ ಹಾರಿ ತನುವನಿಗೆ ಬಿಟ್ಟಳು. ಈ ವಾರ್ತೆ ತಿಳಿದ ನಮ್ಮ ಶಂಕರನು ನಾಯಕನಾಗಿ ಓಂಕರಿಸಿ ಬಿಚ್ಚಿ ಅಪ್ಪಳಿಸಲು ಚಿಂಕೆಗಳು ಚದರಿ ಭೂಮಿಯ ಬೆಟ್ಟು ಶತಕೋಟಿ ಸೂರ್ಯ ಪ್ರಕಾಶ ಹವಿರ್ಭವಿಸಿ ನಮ್ಮ ಕಿಡಿಗಳ ವಿರುದ್ಧ ವೀರಭದ್ರಮ ಧಾರಿಸಿಬಿಟ್ಟ. ಎಂದು ವಿರಮ ಬಿಡಲು ದೇವತೆಗಳು ದಿಕ್ಕೆಟ್ಟು ಬಿಟ್ಟರಿಯ. ಇಂದಲಾಗಿ ಆ ಕ್ಷಣವೇ ನಮ್ಮ ಶ್ರೀ ವೀರಭದ್ರ ದೇವರು ದಕ್ಷ ಬ್ರಹ್ಮನ ಯಜ್ಞ ಪ್ರವೇಶ ಮಾಡಿ ದಕ್ಷ ಬ್ರಹ್ಮ ಅವನನ್ನು ಕರತರನೆ ಹಿಡಿದಳು. ಅವನನ್ನು ಒಂದೇ ಶರಗೊಂಡಿ ಬೇಡಿಕೊಂಡಳು. ಆಗ ಕರುಣಾಮೂರ್ತಿಯ ನಮ್ಮ ಶ್ರೀ ವೀರಭದ್ರ ದೇವರು ಶಿವದ್ರೋಹಿಯಾದ ದಕ್ಷ ಬ್ರಹ್ಮನಿಗೆ ಹರಿದಂತ ತಲೆಗೆ ಕುರಿಯ ತಲೆನಟ್ಟು ರಕ್ಷಿಸಿದ.